ಬಾಸ್ ಬಾಸ್ ಪೊಲೀಸರು ಓಡೋದು ಬಾಸ್. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಯಾಕೆ ಏನಾಯ್ತು ಬಾಸ್? ಪೊಲೀಸ್ನವ್ರ ಮೇಲೆ ನನ್ನನ್ನು ತಳ್ಳಿಬಿಟ್ಟು ನೀವು ಫೋಟೋ ಆಗದ? ಇಲ್ಲ ಅಂದ್ರೆ ನಾವು ತಗ್ಲಾಕೋತಿದ್ವಲ್ಲ ಗುರುವೆ. ನನ್ನ ಮಕ್ಕಳ ಗುಂಡೆ ಇಟ್ಬಿಟ್ಟಿದ್ರು ನೀವ್ಯಾರು ನನ್ನನ್ನು ಕಾಪಾಡಕ್ ಬರ್ಲಿಲ್ಲ ಅಂತಂದ್ರೆಗೆ ಈ ವಿಠಲ ನನ್ನ ಕಾಪಾಡಿಬಿಟ್ಟ. ಇನ್ ಮೇಲೆ ನನ್ನ ಜವಾಬ್ದಾರಿನೆಲ್ಲ ಇವನು ವಹಿಸ್ತಾ ಇದ್ದೀನಿ. ಇವನಿಗೆ ಜವಾಬ್ದಾರಿ ಹೊಡ್ಸ್ಬಿಟ್ಟು ನೀವೇನ್ ಮಾಡ್ತೀವಿ ಬಾಸ್? 1 ತಿಂಗಳು ತಲೆ ಮರೆಸ್ಕೊಂಡು ಬಾಂಬೆಗೆ ಹೋಗ್ತೀನಿ. ವಿಟ್ಲ, ಇನ್ ಮೇಲೆ ನಮ್ ಗ್ಯಾಂಗ್ ಲೀಡ್ರು ನೀನೆ. ಡಬ್ಬಲ್ ಮೀಟರ್ ಗಂಡ್ಸು ಅಂದ್ರೆ ನೀನೆ. ತಗೋ ಈ ಬಾಕ್ಲ. ಈ ಗುಂಪಿಗೆ ಸೀನಿಯರ್ ನಾನು. ಬಾಕು ನನ್ನ ಕೈನಲ್ಲಿ ಕೊಡದಲ್ಲ ಅವನ ಕೈನಲ್ಲಿ ಕೊಡ್ತಾ ಇದೀರಲ್ಲ. ಸೋತನ ಗಡ್ಡ ಬಂದ್ರೆ ಯಾರು ತಾತ ಅನ್ನಲ್ಲ. ನಿಮ್ಮನ್ನ ನಂಬಿದ್ರೆ ನಾನು ಪ್ರಾಣ ಉಳಿತಿರ್ಲಿಲ್ಲ. ಇನ್ ಮೇಲೆ ನನಗೆ ಕೊಡೋ ಗೌರವನ ಈ ವಿಟ್ಲನ್ನು ಕೊಡಿ. ಅದೆಲ್ಲ ನನ್ನ ಕೈನಲ್ಲಿ ಆಗಲ್ಲ. ಹಂಗಿದ್ಮೇಲೆ ಇಲ್ಲಿಂದ ಗೆಟ್ ಔಟ್. ನೀವೇನು ಗೆಟ್ ಔಟ್ ಅನ್ನೋದು? ನಾನೇ ಗೆಟ್ ಔಟ್ ಆಗ್ತೀನಿ. ಏನು ನೀನು ಇಲ್ಲೇ ಇರ್ತೀಯಾ ಇಲ್ಲ ಔಟ್ ಆಗ್ತೀಯಾ? ಇರ್ತೀನಿ ಬಾಸ್. ಬನ್ನಿ ಬಾಸ್. ಪಾಂಡುರಂಗ ಅಂದ್ರೆ ನೀನೇನೇನ? ನೀನ್ ಯಾವ ತೋಲಂಡ್ರ ಏನ? ಬಾಸ್ ಬಗ್ಗೆ ಒಂದು ಮಾತಾಡಿದ್ರು ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ನೋಡಿದ್ರೆ ಇಂಟರ್ನಲ್ಲಿ ಸೋತು ಸುಣ್ಣ ಆಗ್ಬಿಟ್ಟಿದ್ದಾನೆ. ಎಲ್ಲಿ ನಮ್ಮ ಬಾಬಾ ನನ್ನನ್ನು ಸಿಗಿದು ಹಾಕ್ಬಿಡ್ತಾನೋ ಅನ್ನೋ ಭಯಕ್ಕೆ, ಹೆದರಿಕೆಗೆ, ಡರ್ರಿಗೆ ಈ ಕುನ್ನಿಗಳು ಚೇಳಗಳನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಅಲ್ಲ ಕೊಂಡ್ರು, ನನ್ನ ಕೈ ಕಾಲೇ ಮುರಿತೀನಿ ಅಂತ ದೊಡ್ಡದಾಗಿ ಬಂದಿದ್ದೀರಲ್ಲ, ನಾನು ಯಾರಂತ ಗೊತ್ತೇನ್ರ? ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಡಗಲಿ ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಅಲ್ಲ ಹುಲಿಯ, ಈ ಗ್ಯಾಂಗ್ಗೆ ನಾವೆಲ್ಲರೂ ಒಂದೇ ಸಲ ಸೇರ್ದವ್ರು. ನೀನೇ ಮುಂದಿನ ಲೀಡ್ರು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಆ ಉಗ್ರಪ್ಪ ನಿನಗೆ ಮೋಸ ಮಾಡ್ಬಿಟ್ಟ. ಅಲ್ಲ, ಆ ಉಗ್ರಪ್ಪ ನನಗೆ ಮೋಸ ಮಾಡೋದು ನಿಲ್ಸ್ಬಿಟ್ರೆ ಈಗ್ಲೂ ನನ್ನ ರಕ್ತ ಕೋತ ಕೋತ ಅಂತ ಕುರಿತಾ ಇದೆ. ಅಲ್ಲ, ನಾನು ಉಗ್ರಪ್ಪ ಎಷ್ಟು ಸಲ ಅಪಚಾರ ಮಾಡಿಲ್ಲ. ಬಿಡು ಹುಲಿಯ, ನಿಯತ್ತಿಲ್ಲದ ನಾಯಿಗಳು. ಈ ಅಡ್ಡ ಯಾವತ್ತಿದ್ರೂ ನಮ್ದೆ. ಇದಕ್ಕೆ ನೀನೇ ರಾಜ, ನಾನೇ ರಾಣಿ. ನೋಡು, ಯಾವುದೇ ಕಾರಣಕ್ಕೂ ಈ ಅಡ್ಡ ನಾವು ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು. ಅವ್ನು ಯಾವನ ಬಿಟ್ಲ ಅಂತೆ ಅವನ ತಗೊಂಡು ಬಾಸ್ ಮಾಡಿದಾನೆ. ಹುಲಿ ಗರ್ಜನೆ ಮಾಡೋದಿರ್ಲಿ, ಬೆಕ್ಕು ಮಿಯ ಒಂದು ಸಾಕು, ಓಡಾಡ್ಬಿಡ್ತಾನೆ. ಅಂತವನ್ನ ಲೀಡರ್ ಮಾಡಿದಾನಲ್ಲ ಆ ಉಗ್ರಪ್ಪ, ಅವನೆಂತ ದಡ್ಡ ಅಂತೀನಿ. ನಮ್ ಕಡೆ ಇದ್ದು ಮುನಿ ಎಲ್ಲ ಅವ್ರ ಕಡೆ ಸೇರ್ಕೊಂಡಿದ್ದಾರೆ. ಅವರೆಲ್ಲ ನಮ್ ಕಡೆ ವಾಪಸ್ ಬರ್ಬೇಕಂದ್ರೆ ಮೊದ್ಲು ಆ ವಿಟ್ಲ ಸಾಯ್ಬೇಕು. ಡೋಂಟ್ ವರಿ ಹುಲಿಯ, ನಾನಿರೋದ್ ಯಾಕೆ? ಈ ನನ್ ಸೌಂದರ್ಯ ಇರೋದ್ ಯಾಕೆ ಹೇಳು? ಈ ಕೆನ್ನೆ ಮಾವಿನ ಹಣ್ಣು ಆಗ್ಬೇಕು. ಇವಳು ನಿಂಗೆ ಏನಾಗ್ಬೇಕು? ಎಂತ ಪ್ರಶ್ನೆ ಅಂತ ಕೇಳ್ಬಿಟ್ಟಪ್ಪ. ಇವಳು ನನ್ನ ಹೆಂಡತಿ. ಮತ್ತೆ ಆತರ ನಡ್ಕೊಳ್ಳೋದೇ ಇಲ್ಲ ಇವಳು. ಸುಮ್ನೆ ಕರ್ಕೊಂಡ್ಬಂದ್ ಮಾಡ್ಕೊಂಡಿದ್ಯಾ ಹಂಗೆ? ನೋಡ, ನಾನೇ ನನ್ನ ಕೈಯಾರ ತಾಳೆ ಕಟ್ಟಿದ್ದೀನಿ. ಸಾಕು, ಸುಮ್ನೆ ಇಲ್ಲ. ಕತ್ಲಾದ್ರೆ ಸಾಕು. ಇವಳು ಹೋಗಿ ನೋಡಿದ್ರೆ ರೂಮಲ್ಲಿ ಮಲ್ಕೋತಾಳೆ, ನೀನ್ ಚಾಪೆ ಹಾಸ್ಕೊಂಡು ಹಾಲಲ್ಲಿ ಮಲ್ಕೋತೀಯ. ಏನಾರು ಮಸ್ಲತ್ ನಡೆಸ್ತಿದ್ಯಾ ಹೆಂಗೆ? ಇವನು ನಮ್ಮನ್ನು ವಾಚ್ ಮಾಡ್ಲಿಕ್ಕೆ ಹಾಲಲ್ಲಿ ಬಂದು ಮಲಿಗೋತಾನೆ. ಇವನ್ ಗಂಡ ಅಲ್ಲ, ವಾಚ್ ಬನ್ನು. ಈ ಮನೆ ಯಜಮಾನ ಆಗಿತ್ಕೊಂಡು ಆ ವಿಟ್ಲನ್ಗೆ ಬಾಸ್ ಪಟ್ಟ ಕೊಟ್ಟಿದ್ದೀರಲ್ಲ, ಇದು ಸರಿನಾ? ಆನೆಲ್ ಕೊಟ್ಟೆ, ಅವನಾಗ ಅವ್ನು ಗಿಟ್ಟಿಸ್ಕೊಂಡ್ಬಿಟ್ಟ. ಇಷ್ಟು ಸಾಲದು ಅಂತ ಅವು ಇವು ಕುನ್ನಿಗಳನ್ನ ಜೊತೆಲಿ ಕಟ್ಕೊಂಡು ಮನೆಯವ್ರಿಗೆ ಸಿಕ್ಕಾಪಟ್ಟೆ ಅವಳಿ ಇಕ್ತಾವ. ನಾನು ಒಂದು ಸಮಯ ಅಂತ ಕಾಯ್ತಾ ಇದೀನಿ, ಹಂಗಂಗೆ ಬುದ್ಧಿ ಕಲ್ಸ್ಕೊಡ್ತೀನಿ. ನಾನು ಅಷ್ಟೇ, ಅವನು ಬುದ್ಧಿ ಕಲ್ಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಯಾಕವ್ವ ಅವನ ಮೇಲೆ ಅಷ್ಟೊಂದು ದ್ವೇಷ ಕಾರ್ಕತಾ ಇದೆಯಾ? ನಾನು ಅವ್ರು ಅನ್ಕೊಂಡಿರೋ ಹಾಗೆ ಚಾರುಲತಾ ಅಲ್ಲ, ಚಂದ್ರಕಲಾ. ಹುಲಿಯನ್ ಕಡೆಯವಳು. ಆ ಉಗ್ರಪ್ಪ ಆ ವಿಟ್ಲ ಅವನ್ಗೆ ಸಹಾಯ ಮಾಡ್ದ ಅನ್ನೋ ಒಂದೇ ಒಂದು ಕಾರಣದಿಂದ ಅವನನ್ನ ಬಾಸ್ ಮಾಡಿ ಹುಲಿಯನ್ನ ಗ್ಯಾಂಗ್ ಇಂದ ಆಚೆ ಹಾಕಿದಾನೆ. ಹುಲಿಯ ನನಗ್ ತುಂಬಾ ಬೇಕಾಗಿರೋನು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅಯ್ಯೋ ಸುಮ್ಮನೆ, ಗಂಡು ಮಗನಾದ ನನ್ನ ಕೈಲೇ ಅವ್ರಿಗೆ ಬುದ್ಧಿ ಕಲ್ಸಕ್ಕಾಗಿಲ್ಲ. ಪಾಪ ನೀನ್ ಎಣ್ಣೆಂಗ್ಸು, ಏನ್ ಮಾಡಿಯ? ಹಲೋ, ನನ್ನನ್ನ ಏನ್ ಅನ್ಕೊಂಡಿದ್ಯಾ? ಒಂದು ಲುಕ್ಕು, ಒಂದು ಟಚ್ಚು, ಆಸಾಮಿ ಫಿನಿಶ್. ಚಾಕು ಕೊಟ್ ನೋಡು, ಈಗ್ಲೇ ಚುಚ್ಬಿಡ್ತೀನಿ. ಅದು ಈಗ ಬೇಡ, ನಾಳೆ 4 ಗಂಟೆಗೆ ಬಂದ್ಬಿಡು. ಮನೆಯಲ್ಲಿ ಯಾರು ಇರಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಕೆಲಸನ ಮಾಡಿ ಮುಗಿಸ್ಬಿಡು. ಡನ್. ಡನ್. ಯಾರಾದ್ರೂ ಅಳ್ಳಾಡೋದು ಒಬ್ಬೊಬ್ಬರನ್ನ ಶೂಟ್ ಮಾಡ್ಬಿಡ್ತೇನೆ. ಮನೆ ಸುತ್ತ ಪೊಲೀಸ್ ಇದ್ದಾರೆ. ಬೇಸ್ ಕಣ ಶಿಶುಪಾಲ, ಮೊದಲನೇ ಬಾರಿಗೆ 7 ಟೈಮಿಗೆ ಬಂದು ಅರೆಸ್ಟ್ ಮಾಡಿ ಸಾಕ್ಬಿಟ್ಟಲ್ಲ. ಅಂದ್ರೆ ಪೊಲೀಸ್ ಕೆಲಸ ಮಾಡಿದ್ ನೀನಾ? ಒಳ್ಳೆ ಕೆಲಸ ಮಾಡಿದ್ರಿ ಬಾಬಾ, ಇಲ್ಲಾಂದ್ರೆ ಇವಳನ್ನ ಚುಚ್ಚು ಸಾಯಿಸ್ಬಿಟ್ಟಾರೇಳು. ಸಾಕ್ ಸುಮ್ನೆ ನಿಂತ್ಕೊಳ್ಳೋ. ಆ ಉಗ್ರಪ್ಪ ತಲೆ ತಪ್ಪಿಸ್ಕೊಂಡಾಗಿಂದ ಈ ಗ್ಯಾಂಗ್ ನೀನೇ ಲೀಡರ್ ಅಂತ ನಮಗ್ ಗೊತ್ತು. ಬೇಡ ಅಂದ್ರೂ ಬಾಕ್ ಕೊಟ್ಟು ಪಾಸ್ ಮಾಡ್ಬಿಟ್ಟ ಸರ್ ಅವನು. ಅದಕ್ಕೆ ಇವ್ರ ಜೊತೆಗೆ ನಿನ್ನೂ ಅರೆಸ್ಟ್ ಮಾಡ್ತಾ ಇದ್ದೀನಿ.